ಅವ್ರದ್ದೇನೋ ಒಂದು 5,000 ಅಡಿ ಇದೆಯಂತೆ, ಅದಕ್ಕೆ 25 ಲಕ್ಷ ಕಟ್ಟಬೇಕಂತೆ. ಎಲ್ಲಿಂದ ಕಟ್ತಾರೆ ಬಡವರು? ಅವ್ರು ಯಾರೋ ಪಾಪ ಹಿಂದೆ 5 ಎಕರೆಯಲ್ಲಿ ಯಾವನೋ ಮಾಡಿರ್ತಾನೆ ಸೈಟ್ನ, 20, 30, 40 ಮಾಡಿರ್ತಾನೆ. ಅವ್ರುಗಳು ಆಗ 15,000ಕ್ಕೋ 20,000ಕ್ಕೋ ತಗೊಂಡಿರ್ತಾರೆ ಸೈಟ್ನ. ಈ ಸರ್ಕಾರಗಳಿಗೆ ಯೋಗ್ಯತೆ ಇಲ್ಲ. ನಾನು 2007 ಮುಖ್ಯಮಂತ್ರಿ ಇದ್ದಾಗ 5 ಬಡಾವಣೆಗಳನ್ನು ಬೆಂಗಳೂರಿನ ಸುತ್ತಮುತ್ತ ಮಾಡಬೇಕು ಅಂತ ಹೊರಟಿದ್ದವನು. ಘೋಷಣೆ ಮಾಡಿದೆ ಸ್ವಾತಂತ್ರ್ಯ ದಿನಾಚರಣೆ ಭಾಷಣದಲ್ಲಿ. 5 ಬಡಾವಣೆಗಳನ್ನು ರಚನೆ ಮಾಡಬೇಕು ಅಂತೇಳಿ. ಶಿವರಾಂತ್ ಕಾರಂತ್ ಬಡಾವಣೆ, ಕೆಂಪೇಗೌಡ ಬಡಾವಣೆ, ಅಲ್ಲಿಂದ ದೇವರಾಜರಸು ಬಡಾವಣೆ, ವಿಶ್ವೇಶ್ವರಯ್ಯ ಬಡಾವಣೆ, ಹೀಗೆ 5 ಬಡಾವಣೆಗಳಲ್ಲಿ ಬೆಂಗಳೂರು ನಾಗರಿಕರಿಗೆ ಸೈಟ್ ಫಾರ್ಮೇಷನ್ ಮಾಡಬೇಕು ಅಂತ ಹೇಳಿ. ಇವತ್ತು ಎಷ್ಟು ವರ್ಷ ಆಗಿದೆ? ಶಿವರಾಂತ್ ಕಾರಂತ್ ಬಡಾವಣೆದು ಒಂದು ಹಣೆ ಬರ, ವಿಶ್ವೇಶ್ವರಯ್ಯ ಬಡಾವಣೆದು ಇನ್ನೊಂದು ಥರ. ಸರ್ಕಾರಕ್ಕೆ ಸರಿಯಾದ ರೀತಿ ನೀವು ಬಡಾವಣೆ ರಚನೆ ಮಾಡಿ ಸೈಟ್ಗಳು ಮಾಡಿದರೆ ಬಿಡಿಯಿಂದ ಈ ಪರಿಸ್ಥಿತಿಗಳು ಯಾಕೆ ಬರೋದು ಬಡವರಿಗೆ? ಇವತ್ತು 15,000ಕ್ಕೋ 20,000ಕ್ಕೋ ತಗೊಂಡು ಅವನೇನೋ ಒಂದು ಸಣ್ಣ ಮನೆ ಕಟ್ಕೊಂಡಿರ್ತಾನೆ. ಈಗ ನೀವು 5% ಟ್ಯಾಕ್ಸ್ ಹಾಕಿದ್ರೆ ಅದಕ್ಕೆ 5% ಅಂದರೆ ಅವನೀಗ ಸಾಲ ತಗೊಂಡೋ ಪ್ರೈವೇಟಲ್ಲೋ ಎಲ್ಲ ಒಂದು 3 ಲಕ್ಷ 4 ಲಕ್ಷ ತಗೊಂಡು ಮನೆ ಕಟ್ಕೊಂಡವನೇ. ಈಗ ನೀನು ಏಕಾತ ಮಾಡಿಕೊಡ್ತೀವಿ, ಪರಿವರ್ತನೆ ಮಾಡಿಕೊಡ್ತೀವಿ, ದುಡ್ಡು ಕಟ್ಟು ಅಂತ 5% ಹಾಕಿ 3-4 ಲಕ್ಷ ರೂಪಾಯಿ ದುಡ್ಡು ಕಟ್ಟಬೇಕು ಅಂದರೆ ಆ 3-4 ಲಕ್ಷ ಕಟ್ಟಕ್ಕೆ ಮತ್ತಿನ್ನೊಂದು ಸಾಲ ಮಾಡಬೇಕು ಅವನು. ಇದು ಪರಿಸ್ಥಿತಿ. ಈ ಸರ್ಕಾರದಲ್ಲಿ ದುಡ್ಡಿಲ್ಲ, ಖಜಾನೆಯಲ್ಲಿ ಲೂಟಿ ಮಾಡಾಗಿದೆ. ಹಗಲು ದರೋಡೆ, ಹೇಳರ್ ಕೇಳರ್ ಯಾರೂ ಇಲ್ಲ. ಈಗ ದುಡ್ಡಿಲ್ಲ ಖಜಾನೆಯಲ್ಲಿ, ದುಡ್ಡು ಬೇಕಲ್ಲ, ಖಜಾನೆ ತುಂಬಿಸ್ಬೇಕಲ್ಲ. ಅದಕ್ಕೀಗ ಈ ಸ್ಕೀಮ್ ತಂದವ್ರೆ. ನಾನು ಈ ಸ್ಕೀಮ್ ನೋಡೋಣ, 100 ದಿವಸನ ಕೊಟ್ಕೊಂಡವ್ರೆ, ಎಷ್ಟು ಜನ ಅರ್ಜಿ ಹಾಕ್ತಾರೋ ನೋಡೋಣಂತೆ. ಆದರೆ ಒಂದು ಈ ನಾಡಿನ ಜನತೆಗೆ ನಾನು ಹೇಳ್ತೇನೆ, ನೀವಿನ್ನು 2 ವರ್ಷ ವೆಯ್ಟ್ ಮಾಡಿ. ಈ ಸರ್ಕಾರದ ಅವಧಿ ಇದೆ. ಯಾರು ದುಡ್ಡು ಕಟ್ಟಕ್ಕೆ ಹೋಗಬೇಡಿ, ಯಾರು ರೆಗ್ಯುಲರೈಸು ಮಾಡಿಸ್ಕೊಳ್ಳೋಕೆ ಹೋಗಬೇಡಿ. ಇವೆಲ್ಲ ಬೋಗಸ್. ಇದು ನಾನು ಓಪನ್ನಾಗಿ ಕರೆ ಕೊಡ್ತೀನಿ. ನೀವು ಯಾರೂ ಇದಕ್ಕೆ 4 ಲಕ್ಷ 10 ಲಕ್ಷ 20 ಲಕ್ಷ ಕೊಡಬೇಕಾದ ಅವಶ್ಯಕತೆ ಇಲ್ಲ. ಹಿಂದೆ ಏನು ಸಿಸ್ಟಮ್ ಇತ್ತು ಆ ಸಿಸ್ಟಮ್ನಲ್ಲೇ ನಿಮಗೆ ಸುಲಭವಾಗಿ ನಿಮ್ಮ ಆಸ್ತಿ ನಿಮಗೆ ಯಾವ ರೀತಿ ಹಣ ಖರ್ಚಿಲ್ಲದೆ ನಿಮಗೆ ದೊರಕಬೇಕು ಆ ಕೆಲಸ ಮಾಡಿಸ್ಕೊಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ, ಜನತಾದಳದ ಜವಾಬ್ದಾರಿ. ಈ ದಾರಿ ತಪ್ಪತಕ್ಕಂಥ ಕೆಲಸ, ದೀಪಾವಳಿ ಉಡುಗೊರೆ, ಇದಕ್ಕೆ ದಾರಿ ತಪ್ಕೋಬೇಡಿ, ನಿಮ್ಮ ಮನೆ ಹಾಳು ಮಾಡ್ಕೋಬೇಡಿ. ಈ ನಾಡಿನ ಜನತೆಗೆ ಇಷ್ಟು ವರ್ಷಲೇ ಕಾದಿದ್ದೀರಿ. ಬ್ಯಾಂಕ್ ಸಾಲ ಸಿಕ್ಕಿಲ್ಲ, ಅದು ಸಿಕ್ಕಿಲ್ಲ ಅಂತಕ್ಕಂಥ ಒಂದು ಪರ್ಸೆಂಟೇಜ್ ಇರ್ಬೋದು. ಆ ಸೈಟ್ ಮಾಡೋನೇ ಬ್ಯಾಂಕ್ ಸಾಲನೂ ಕೊಡಿಸ್ತಾನೆ ಮನೆ ಕಟ್ಕೊಳ್ಳೋಕ್ಕೆ. ಅದು ಸಿಸ್ಟಮ್ ಇಲ್ಲಿದೆ, ಅದು ಗೊತ್ತು ನನಗೆ. ಆದ್ದರಿಂದ ನೀವು ಮತ್ತಿನ್ನೊಂದು ಸಾಲ ಮಾಡಿ ಇದು ಕಟ್ಕೊಂಡು ಏನೋ ರೆಗ್ಯುಲರೈಸ್ ಮಾಡ್ತಾರೆ ಅಂತೇಳಿ ತಲೆ ಕೆಡಿಸ್ಕೊಬೇಡಿ. ಹಿಂದೆ ಹಲವಾರು ಸರ್ಕಾರಗಳಲ್ಲಿ ಅತ್ಯಂತ ಕಡಿಮೆ ದರದಲ್ಲಿ ನಿಮ್ಮ ಒಂದು ಓನರ್ಶಿಪ್ನ ಹಿಂದಿನ ಕೆಲವು ಸರ್ಕಾರದಲ್ಲಿ ಏನು ಉಳಿಸ್ಕೊಟ್ಟಿರೋದು ಜನತಾದಳ ಸರ್ಕಾರ ಇದ್ದಾಗಲೇ ಉಳಿಸ್ಕೊಟ್ಟಿರೋದು. ಕೋಟ್ಯಾಂತರ ಕುಟುಂಬಗಳು ಉಳಿಸಿದ್ದೀವಿ ಜನತಾದಳ ಸರ್ಕಾರ ಇದ್ದಾಗ. ಈಗಲೂ ಹೇಳ್ತೇನೆ, ಈ ಚಾಲೆಂಜನ್ನು ನಾನು ಸ್ವೀಕಾರ ಮಾಡ್ತೀನಿ ಈ ನಾಡಿನ ಬೆಂಗಳೂರು ನಗರದ ನಾಗರಿಕರಿಗೆ. ಇವತ್ತೇನೋ ಇದ್ರ ಜೊತೆಗೆ ಈಗ ಅದೆಂಥದ್ದು ತಾಲೂಕು ಲೆವೆಲಲ್ಲೂ ಮಾಡ್ತಾರಂತೆ. ಅಲ್ಲೇನೋ 1200 ಕೋಟಿ ಎಕ್ಸ್ಪೆಕ್ಟ್ ಮಾಡ್ತಾವ್ರಂತೆ ಸರ್ಕಾರದ ಖಜಾನೆ ತುಂಬಿಸ್ಕೊಳ್ಳೋಕ್ಕೆ. ಆದ್ದರಿಂದ ನಾನು ಈ ಸಂದರ್ಭದಲ್ಲಿ ಜನಕ್ಕೆ ಈ ಸರ್ಕಾರ ದಾರಿ ತಪ್ಪಿಸ್ತಕ್ಕಂಥ ಕೆಲಸಕ್ಕೇನು ಕೈ ಹಾಕಿದ್ದಾರೆ, ಹಗಲು ದರೋಡೆ ಕೆಲಸ ಮಾಡಲಿಕ್ಕೆ ಏನು ಹೊರಟಿದ್ದಾರೆ, ಇದಕ್ಕೆ ಯಾವುದೇ ಕಾರಣಕ್ಕೂ ನೀವು ಮರಳಾಗಬೇಡಿ. ಇದು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ. ನಿಮ್ಮನ್ನು ಉಳಿಸ್ತಕ್ಕಂಥ ಜವಾಬ್ದಾರಿ ನಮ್ಮದು. ಇನ್ನೊಂದು, ನಮ್ಮ ಪೊಲೀಸ್ ಕಮಿಷನರಿಗೆ ಅಲ್ಲ, ಇವರಿಗೆ DG ಅವರಿಗೆ ಇವತ್ತು ಯಾವುದೊಂದು ಪತ್ರಿಕೆಯಲ್ಲಿ ನೋಡಿದೆ, ಇದೇನೋ ಮಾರ್ಗಸೂಚಿ ಕೊಟ್ಟವರಂತೆ ಪೊಲೀಸ್ ಇಲಾಖೆಗೆ. ಅದು ಒಂದು ಸುಮ್ಮನೆ ಎಷ್ಟು ಪಾಯಿಂಟ್ ಹೇಳ್ತೀನಿ ಅಷ್ಟೇ, ಮುಂದೆ ಸ್ಪೀಕಲ್ಲಿ ಅದರ ಬಗ್ಗೆ ಡೀಟೇಲ್ ಕೊಡ್ತೀನಿ. ಹೆಣ್ಣು ಮಕ್ಕಳುಗಳು ಆ ಮಾರ್ಗಸೂಚಿಲಿ ಒಂದು 5-6 ಮಾರ್ಗಸೂಚಿ ಕೊಟ್ಟ ನೋಡ್ತಾ ಇದ್ದೆ ರಾತ್ರಿ ಟಿ ವಿಲಿ. ಹೆಣ್ಣು ಮಕ್ಕಳನ್ನ 6 ಗಂಟೆ ಮೇಲೆ
ಯಾವುದೇ ಅವ್ರ ಮೇಲೆ ದೂರಿದ್ರು ಸ್ಟೇಷನ್ಗೆ ಕರ್ಕೊಂಡು ಹೋಗಬಾರ್ದು ಅಂತೇಳಿ ಒಂದು ಮಾರ್ಗಸೂಚಿ ಹೊರಡಿಸೋರೆ. ಇದು ಬೆಳಗ್ಗೆ ಪತ್ರಿಕೆಯಲ್ಲೂ ಬಂದಿದೆ, ನೋಡಿದೆ. ನಿನ್ನೆ ದಿನ ಮೈಸೂರಿನಲ್ಲಿ ಒಂದು ಹೆಣ್ಣು ಮಗಳನ್ನ ರಾತ್ರಿ 8 ಗಂಟೆಯಲ್ಲಿ ಯಾರು ಅವ್ರಿಗೆ ಡೈರೆಕ್ಷನ್ ಕೊಟ್ಟರು ಸರ್ಕಲ್ ಇನ್ಸ್ಪೆಕ್ಟ್ರಿಗೆ, 8 ಗಂಟೆ ರಾತ್ರಿ ಹೆಣ್ಣು ಮಗಳನ್ನ ಕರ್ಕೊಂಡೋಗಿ ಆ ಹೆಣ್ಣು ಮಗಳ ಮೇಲೆ ಏನೂ ಕೇಸಿಲ್ಲ. ಅದೊಂದು ದೊಡ್ಡ ಇತಿಹಾಸ ಇದೆ. ಮೈಸೂರಿನಲ್ಲಿ ನಡೆದಿರೋದು. ಯಾವುದಪ್ಪ ಅದು ಪೊಲೀಸ್ ಸ್ಟೇಷನ್ ಅವರು ಯಾರೋ ತಳವಾರ ಮೊನ್ನೆ ಅದೆಂಥದ್ದು ನಿಮ್ಮ ಡ್ರಗ್ಸ್ ಇದರಲ್ಲಿ ಸಿಕ್ಕಾಕೊಂಡು ಅದರಲ್ಲಿ ಸಸ್ಪೆಂಡ್ ಮಾಡಿದ್ದೀವಿ ಅಂತ ಹೇಳಿದ್ರು ಮಾಧ್ಯಮಗಳಿಗೆ. ಆ ಇನ್ಸ್ಪೆಕ್ಟ್ರನ್ನ ಸಸ್ಪೆಂಡು ಇಲ್ಲ, ಪಸ್ಪೆಂಡು ಇಲ್ಲ, ಮತ್ತದು ಎಷ್ಟು ಕೊಟ್ಟನೋ ಗೊತ್ತಿಲ್ಲ, ಮತ್ತೆ ಅಲ್ಲೇ ಅವನೇ. ಇದು ಈ ಸರ್ಕಾರದ ನಡವಳಿಕೆ. ಇದ್ರ ಸ್ಟೋರಿ ಮುಂದಿನ ವಾರ ಹೇಳ್ತೀನಿ. ಈಗ ಇದು ಡೈವರ್ಟ್ ಆಗೋದು ಬೇಡ. ಈ ಏಕಾದ ಬೇಕಾದ NR ಸ್ಟೇಷನ್ ಏನೂ ಆಗಲ್ಲ. ನಮ್ಮ ಸರ್ಕಾರ ಬಂತು, ತಲೆ ಕೆಡಿಸ್ಕೋಬೇಡಿ. ನಾನು ಹಿಂದೆ ಏನಿತ್ತು ಸಿಸ್ಟಮ್ಮು, ಆ ಸಿಸ್ಟಮ್ ರೀಇಂಟ್ರೊಡ್ಯೂಸ್ ಮಾಡಿ ಸುಲಭ ದರದಲ್ಲಿ ಅವ್ರಿಗೆ ಯಾವುದೇ ರೀತಿ ಬರ್ಡನ್ ಆಗಬಾರ್ದು, ಯಾರಿಗೂ ನಾಗರಿಕರಿಗೆ ಸುಲಿಗೆ ಇಲ್ಲದೆ ಯಾವುದೇ ರೀತಿ ಅವ್ರಿಗೆ ಬರ್ಡನ್ ಆಗಿದೆ. ಇದನ್ನು ಸೆಟೈಟ್ ಮಾಡೋದು ನಮ್ಮ ಜವಾಬ್ದಾರಿ, ನಮ್ಮ ಪಕ್ಷದ್ದು. ಏನೇಳಿ ನಾನು ನಾಡಿನ ಜನ, ಈ ರಾಜ್ಯದ ಜನ ಕೈ ನೀಡಬಾರದು, ಕೈ ಎತ್ತು ಕೊಡಬೇಕು ಅಂಥ ಕಾರ್ಯಕ್ರಮವನ್ನು ಘೋಷಣೆ ಮಾಡಿದೆ ನಾನು ಕಳೆದ ಬಾರಿ. 5 ಪಂಚರತ್ನ ಕಾರ್ಯಕ್ರಮ ಜನ ಅರ್ಥ ಮಾಡ್ಕೊಳ್ಳಿಲ್ಲ. ಎಷ್ಟು ದಿವಸ ಬೇಡ್ಕೊಂಡು ಕೂತ್ಕೋತೀರಿ? ಈಗ ಮೊನ್ನೆ ನೀವೇ ನೋಡಿದ್ರಿ, ಎಲ್ಲ ಮಂಗಳೂರಿನಲ್ಲಿ ಅದೆಂಥದ್ದು ದೀಪಾವಳಿ ಉಡುಗೊರೆ ಅಂತೇಳಿ ಅದೆಂಥದ್ದು ಇದು ಕೊಡ್ತಾರೆ ಅಂತೇಳಿ 11 ಜನ ಅಸ್ವಸ್ಥರಾಗಿ ಆಸ್ಪತ್ರೆಗೆ ಸೇರಿಸಿದ್ರು ಪುತ್ತೂರಲ್ಲಿ, ಮುಖ್ಯಮಂತ್ರಿಗಳ ಕಾರ್ಯಕ್ರಮದಲ್ಲಿ. ಈ ಬದುಕಬೇಕಾ? ಸ್ವಾಭಿಮಾನದಲ್ಲಿ ಜನ ಬದುಕಬೇಕು. ಅದಕ್ಕೆ ನನ್ನ ಹತ್ರ ಭಾಳ ಕಾರ್ಯಕ್ರಮ ಇದೆ, ತೋರಿಸಿದ್ದೀನಿ ಅದನ್ನು. ಏನು ಹೇಳಿ? ಹಾಂ, ನನ್ನ ಕಾಲದಲ್ಲಿ ಇವ್ರ ಜೊತೆನೇ ಸರ್ಕಾರ ಮಾಡಿ 9 ಇಂಡಸ್ಟ್ರಿಯಲ್ ಕ್ಲಸ್ಟರ್ಗಳನ್ನು ಮಾಡತಕ್ಕಂಥ ತೀರ್ಮಾನ ತಗೊಂಡೆ. ಕಾಂಪೀಟ್ ವಿತ್ ಚೈನಾ ಅಂತ ಹೇಳಿ ಕಾರ್ಯಕ್ರಮ. ಕಲಬುರಗಿ, ಬೀದರ್, ಕೊಪ್ಪಳ, ಬಳ್ಳಾರಿ, ಚಿತ್ರದುರ್ಗ ಒಂದೊಂದು ಜಿಲ್ಲಾ ಕೇಂದ್ರದಲ್ಲಿ ಇವತ್ತು ಯಾವ ಟ್ರಂಪ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ, ಚೈನಾ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ, ಆತ್ಮನಿರ್ಭರ್ ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದೀವಿ, ವಿಕಸಿತ ಭಾರತ ಅಂತ ಹೇಳ್ತಾ ಇದ್ದೀವಿ. ನಾನು ಅವತ್ತು ಏನು 9 ಜಿಲ್ಲೆನಲ್ಲಿ 9 ಇಂಡಸ್ಟ್ರಿಯಲ್ ಕ್ಲಸ್ಟರ್ಗಳನ್ನ ಮಾಡ್ತಕ್ಕಂಥದ್ದಕ್ಕೆ ತೀರ್ಮಾನ ಮಾಡಿದ್ದೆ. ಕೊಪ್ಪಳ ಒಂದರಲ್ಲಿ ಅದೇನೋ ಎಲೆಕ್ಟ್ರಾನಿಕ್ ಟಾಯ್ಸ್ದೇನೋ ಸ್ವಲ್ಪ ಮಟ್ಟಿಗೇನೋ ಮಾಡ್ಕೊಂಡವ್ರೆ. ಅದು ಹೊರತುಪಡಿಸೋರು ಯಾವುದೂ ಟೇಕ್ ಆಫ್ ಆಗಲಿಲ್ಲ. ಇವತ್ತು ಲಕ್ಷಾಂತರ ಜನಕ್ಕೆ ಉದ್ಯೋಗ ಕೊಡಿಸ್ತಕ್ಕಂಥದ್ದಕ್ಕೆ ಅವಕಾಶಗಳಿತ್ತು, ಅದರಿಂದ ಮಾಡಿದ್ದೆ. ನಾನು ಏನಾದರೂ ಕಂಟಿನ್ಯೂ ಆಗಿದ್ದರೆ 25,000 ಕೋಟಿ ಸಬ್ಸಿಡಿ ಕೊಡೋಕ್ಕೆ ಪ್ಲ್ಯಾನ್ ಮಾಡಿದ್ದೆ ಇಂಡಸ್ಟ್ರಿಗೆ ಮಾಡ್ತಕ್ಕಂಥವ್ರಿಗೆ. ಸರ್ಕಾರ ತೆಗೆದ್ರಿ. 5 ವರ್ಷದ ಸರ್ಕಾರ ನನ್ನ ಕೈ ಸಿಕ್ಕಿದ್ರು ತೋರಿಸ್ತಾ ಇದ್ದೆ. ನಾನು ಜನ ತೀರ್ಮಾನ ಮಾಡಬೇಕು. ಇವತ್ತು ಯಾತಿಗೆ ಗುಂಡಿಗಳು ಇಟ್ಕೊಂಡು ಕೂತಿದ್ದೀನಿ? ನಿಮ್ಮ ಯೋಗ್ಯತೆಗೆ ಒಂದು ಗುಂಡಿ ಮುಚ್ಚೋ ಯೋಗ್ಯತೆ ಇಲ್ಲ ನಿಮಗೆ. ಇಲ್ಲಿ ಹೇಳ್ತಾರೆ, ನಾನು ಕೆಲವು ಅಧಿಕಾರಿಗಳಿಗೆ ಕೇಳಿದ್ರೆ ಇದೇನು ಈ ಸ್ಕೀಮ್ ತಂದವರಲ್ಲ, 5% ಶುಲ್ಕ ವಸೂಲಿ ಮಾಡೋದು. ಯಾವ ಏರಿಯಾದಲ್ಲಿ ಈ ಬಡಾವಣೆಗಳು ಮಾಡಿ ಪಾರ್ಕ್ ಇಲ್ಲ, ರಸ್ತೆಗಳಿಲ್ಲ, ಈ ದುಡ್ಡನ್ನ ನಾವೇನು ಕಲೆಕ್ಟ್ ಮಾಡ್ತೀವಿ ಅಲ್ಲಿ ಪಾರ್ಕ್ ಮಾಡ್ತಾರಂತೆ. ಮನೆ ಕಟ್ಟಿ ಪಾರ್ಕ್ ಜಾಗವೇ ಇಲ್ಲ ಅಲ್ಲಿ, ಪಾರ್ಕ್ ಎಲ್ಲಿ ತಂತಾರೆ ಇವರು? ಇದು ಹೇಳ್ತಾರೆ ನಾನು ನಿನ್ನೆ. ಈ ದುಡ್ಡೆಲ್ಲ ಇವ್ರು ಯಾರು ಕಟ್ತಾರೆ ದುಡ್ಡನ್ನು, ಅವ್ರ ಏರಿಯಾಗೆ ಈ ದುಡ್ಡನ್ನು ಖರ್ಚು ಮಾಡ್ತಾರಂತೆ. ಈಗ ಅದಕ್ಕೆ ಸ್ಕೀಮ್ ತಂದವರಂತೆ ಇರುವಾಗೆತೆಗೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.